रुको यारो नीनो आ मेरे साथ आजा मेरे साथ मेरे बुलबुल अरे ಇತ್ತೀಚೆಗೆ ಸಿಟಿಯಲ್ಲಿ ಒಂದು ಸಾಫ್ಟ್ವೇರ್ ಹುಡುಗಿ ಮರ್ಡರ್ ಆಗಿರೋ ವಿಷಯ ನಿಮಗೆ ಗೊತ್ತಿರಬಹುದು. ಆ ಮರ್ಡರ್ ಆಗಿರೋ ಜಾಗದಲ್ಲಿ ನಮಗೊಂದು ಕಾರ್ ನಂಬರ್ ಪ್ಲೇಟ್ ಸಿಕ್ಕಿದೆ. ಈ ನಂಬರ್ ನಿಮ್ಮ ಮಗನ ಹೆಸರಲ್ಲಿದೆ ಮತ್ತೆ ನಿಮ್ಮ ಅಡ್ರೆಸ್ ನಲ್ಲಿದೆ. ಸೊ ನೀವಿಬ್ಬರು ಒಂದ್ಸಲ ಸ್ಟೇಷನ್ಗೆ ಬರಬೇಕಾಗುತ್ತೆ. ಟೋನಿ, ಯಾಕೆ ಬಗೊಳ್ತಾ ಇದೀಯಾ? ದೊಡ್ಡವ್ರ ಮುಂದೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ತುಂಬಾ ಕೊಬ್ಬಿರೋ ಹಾಗಿದೆ. 4 ದಿನ ಬೋನಲ್ಲಿ ಹಾಕಿ ಬೆಂಡುತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾಯಿನ ಕಾರ್ ಕಳೆದೋಗಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಕಷ್ಟಪಟ್ಟು ಹುಡುಕ್ಬಿಟ್ಟೆ ಸರ್. ಆ ಬಂಸಂದ್ರ ಕೆರೆ ಏರಿ ಮೇಲೆ ಸಿಕ್ತು. ಬಟ್ ಒನ್ ಥಿಂಗ್ ಸರ್, ಆ ಕಾರ್ ನಂಬರ್ ಪ್ಲೇಟ್ ಸಿಕ್ಲಿಲ್ಲ. ಆ ನಂಬರ್ ಪ್ಲೇಟು ಡಿಜಿಪಿಗೆ ಸಿಕ್ಕಿದೆಯಂತೆ. ಹೌದಾ? ನಾನು ನಮ್ ಡಿಜಿಪಿ ತರ ಎಷ್ಟೇ ಸಿನ್ಸಿಯರ್ ಕೆಲಸ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ರು, ಏನಾದ್ರೂ ಒಂದ್ ಮಿಸ್ ಆಗ್ತಾನೆ ಇರುತ್ತೆ ಸರ್. ಎಲ್ಲಿ ನಂಬರ್ ಪ್ಲೇಟ್ ಕೊಡಿ. ನೀವೀಗ ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನನಗೆ ಕಾರ್ ಟೆನ್ಷನ್ ಮುಗೀತು. ಕೇಸ್ ಕ್ಲೋಸ್. ಐ ಡಿಜಿಪಿ, ನನ್ನೇ ಪೊಲೀಸ್ ಸ್ಟೇಷನ್ ಕರೀತೀಯ? ನನ್ನ ಮುಂದೆ ಪೊಲೀಸ್ನವರು ತಲೆ ಎತ್ಕೊಂಡು ವಾಲ್ಯೂಮ್ ರೈಸ್ ಮಾಡ್ಕೊಂಡು ಮಾತಾಡಿದ್ರೆ ನನ್ನ ಮೈಯಲ್ಲಿ ಬ್ಲಡ್ ಕೊತ ಕೊತ ಅಂತ ಕುದಿಯತ್ತೆ. ಬಿಕಾಸ್ ಐ ಹೇಟ್ ಪೊಲೀಸ್. ಮಿಸ್ಟರ್ ಸೂರ್ಯ, ನೀವೆಂಥ ದೊಡ್ಡ ತಪ್ಪು ಮಾಡ್ತಾ ಇದೀರಿ ಅಂತ ನಿಮಗ್ ಗೊತ್ತಾ? ಸೋಮ್ನಿರಿ ಸರ್, ನೀವು ನಿಮ್ ಡಿಜಿಪಿ ಜೊತೆ ಸೇರ್ಕೊಂಡು ನ್ಯಾಯ ನೀತಿ ಧರ್ಮ ಅಂತ ಕತೆ ಹೇಳ್ಬೇಡ ಸರ್. ನಿಮ್ ಡಿಜಿಪಿ ಡ್ಯೂಟಿಲಿ ಇದ್ದಾಗ ಹೆಂಡತಿ ಮಕ್ಳು ಸತ್ರು ತಲೆ ಕೆಡ್ಸ್ಕೊಳಲ್ಲ. ನನ್ನ ಮಾತು ಕೇಳಿ ಆದಷ್ಟು ಬೇಗ ನೀವು ರಿಯಲೈಸ್ ಆಗಿ ರಿಟೈರ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬೇನಾಮಿ ಆಸ್ತಿ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡಿ ಸರ್. ಯಾರು ಅಂತ ಗೊತ್ತಾ? ಸ್ಕ್ಯಾಮ್ಗಳು ಮಾಡ್ಕೊಂಡು ಜನರ ದುಡ್ಡು ದೋಚ್ತಿರೋ ಪೊಲಿಟಿಷಿಯನ್ಸ್ಗಳು, ಕ್ರೈಮ್ ಮಾಡೋ ಕ್ರಿಮಿನಲ್ಸ್ಗಳು ಅಲ್ಲ. ದೇಶಕ್ಕೋಸ್ಕರ ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಟ್ಟಿರೋ ದ ಮೋಸ್ಟ್ ರೆಸ್ಪೆಕ್ಟಬಲ್ ಪೊಲೀಸ್ ಆಫೀಸರ್. ₹100 ಕೊಟ್ರೆ ಬೈಕ್ ಬಿಟ್ ಕಳ್ಸೋ ಪೊಲೀಸು, 1000 ಕೊಟ್ರೆ ಕೇಸ್ ಕ್ಲೋಸ್ ಮಾಡೋ ಪೊಲೀಸು ಗಲ್ಲಿ ಗಲ್ಲಿಗೊಬ್ಬರಿರ್ತಾರೆ. ಆದ್ರೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಕೊಡೋ ಪೊಲೀಸ್ 1000ದಲ್ಲಿ ಒಬ್ಬರಿರ್ತಾರೆ. ಲಂಚ ತಗೊಂಡು ಲುಚ್ಚಾಗಲ್ ತರ 60 ವರ್ಷ ಬದುಕೋದಕ್ಕಿಂತ ಒಬ್ಬರ ತರ ಸಿನ್ಸಿಯರ್ ಆಗಿ 1 ದಿನ ಬದುಕಿದ್ರೆ ಸಾಕು. ಪ್ರತಿ ಪೊಲೀಸ್ ಬ್ಯಾಡ್ಜ್ ಹಿಂದೇನೂ ಒಂದು ಹೃದಯ ಇರುತ್ತೆ. ಆ ಪ್ರತಿ ಹೃದಯಕ್ಕೂ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಅಂತ ಎಲ್ಲಾ ಬಂಧುಗಳು ಇರ್ತಾರೆ. ಅವರ ಮಧ್ಯೆ ಬೆಲೆ ಕಟ್ಟೋಕಾಗ್ದಿರೋ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯನ ಮೀರಿ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಕರ್ತವ್ಯನೇ ದೇವರು ಅಂತ ಡ್ಯೂಟಿ ಮಾಡಿ ಪ್ರಾಣ ಬಿಟ್ಟಿರೋ ವೀರರು ಇವರೆಲ್ಲ. ಈ ಫೋಟೋಗಳ ಮಧ್ಯೆ ನನ್ನ ಫೋಟೋ ಯಾವಾಗ ಬರುತ್ತೆ ಅಂತ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಗರ್ವದಿಂದ ಎದುರು ನೋಡ್ತಾ ಇದ್ದೀನಿ. ನಿಮ್ಮಮ್ಮನ ಸಾವಿಗೆ ನಾನೇ ಕಾರಣ ಅಂತ ದ್ವೇಷಿಸ್ತಾ ಇದೆಯಲ್ಲ, ಅವಳು ನಿನಗೆ ಬರೀ ಅಮ್ಮ ಆಗಿರಬಹುದು, ಆದ್ರೆ ನನಗೆ ಸರ್ವಸ್ವನೇ ಆಗುತ್ತೆ. ನಿನಗೇನು ಗೊತ್ತು? ಹೆಂಡತಿನ ಕಳ್ಕೊಂಡು ಮಗನನ್ನ ದೂರ ಮಾಡಿಕೊಂಡು ನಾನೆಷ್ಟು ಚಿತ್ರಹಿಂಸೆ ಪಟ್ಟಿದ್ದೀನಿ ಅಂತ. ಆವತ್ತು ನಿನ್ನಮ್ಮನ ಉಳಿಸ್ಕೊಳ್ಳೋದಕ್ಕಿಂತ ಕಣ್ಮುಂದೆ ನಡೆಯುತ್ತಿರೋ ಅನಾಹುತ ತಪ್ಪಿಸೋದೇ ನನ್ನ ಮೊದಲ ಕರ್ತವ್ಯ ಆಗಿತ್ತು. ಅದು ನನ್ನ ತೀರ್ಮಾನ ಅಲ್ಲ, ನನ್ನ ಮೈ ಮೇಲಿದ್ದ ಈ ಖಾಕಿ ಆದೇಶ. I will act with honesty, courtesy and regards for welfare of others and will endeavor to develop these spirit decops ಅಂತ ಪ್ರತಿಜ್ಞೆ ಮಾಡಿರೋ ಪ್ರತಿಯೊಬ್ಬ ಪೊಲೀಸ್ಗೂ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ಆದ್ರೆ ನೀನು
ನನ್ ಮೇಲಿರೋ ಕೋಪಕ್ಕೆ ಆ ರುದ್ರ ಪ್ರತಾಪರಿಗೆ ಸಪೋರ್ಟ್ ಮಾಡ್ತಾ ಇದೀಯ. ನಿನಗೆ ಈ ಕೇಸ್ ಒಂದು ಹುಡುಗಿದಂತ ಗೊತ್ತು, ಆದ್ರೆ ಸತ್ತೋಗಿರೋ ಆ ಹುಡುಗಿ ಯಾರು ಅಂತ ಗೊತ್ತಾ? ಸಾಯಿಸಿದ್ದು ಯಾರು ಅಂತ ಗೊತ್ತಾ? ಹೇಗ್ ಸಾಯಿಸಿದ್ರು ಗೊತ್ತಾ? ತಂದೆ ಕೋಮಾದಿಂದ ಆಚೆ ಬಂದು ನಿಜ ಹೇಳಿದ ಮೇಲೇನೆ ನಮಗೂ ಸತ್ತಿರೋದು ಮನ್ವಿತಾ ಅಂತ ಗೊತ್ತಾಗಿತ್ತು. ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಸಾಯೋ ಸ್ಥಿತಿಯಲ್ಲಿದ್ರು. ನಮಗೆ ಯಾಕೆ ಅಂತ ತಮ್ಮ ಪಾಡಿಗೆ ತಾವು ಹೋಗೋ ಈ ಜನಗಳ ಮಧ್ಯೆ ಪಾಪ ಹುಡುಗಿ ಸ್ಪೆಷಲ್ ಚೈಲ್ಡ್ ಆಗಿದ್ರು. ಇನ್ನೊಂದು ಹುಡುಗಿ ಪ್ರಾಣನ ಕಾಪಾಡೋ ಪ್ರಯತ್ನದಲ್ಲಿ ಆ ದುಷ್ಟರ ಕೈಯಲ್ಲಿ ಭೀಕರವಾಗಿ ಕೊಲೆಯಾಗಿದ್ದರು. ಆ ರುದ್ರ ಪ್ರತಾಪ್ ಅವನಿಗಿರೋ ಇನ್ಫ್ಲೂಯೆನ್ಸ್ ಇಂದ ಅವನ್ ಮಗ ಮತ್ತೆ ಮಗನ ಫ್ರೆಂಡ್ಸ್ ನ ಕಾಪಾಡಿಕೊಳ್ಳಕ್ಕೆ ಪ್ರಯತ್ನಿಸ್ತಿದ್ದಾನೆ. ಬಿಡಬೇಕಾ ನನ್ ಮಕ್ಕಳನ್ನ? ನೀನು ನನ್ನನ್ನ ತಂದೆ ಅಂತ ಒಪ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದ್ರೆ ತಂಗಿ ಅಂತಿದ್ಯಲ್ಲ, ಒಬ್ಬ ಅಣ್ಣನಾಗಿ ಅವಳ ಸಾವಿಗೆ ನ್ಯಾಯ ಕೊಡಿಸ್ತೀಯೋ ಇಲ್ವೋ ನೀನೇ ಡಿಸೈಡ್ ಮಾಡು. ಅವನಿಗೆ ಯಾರು ಅನ್ಕೊಂಡಿದ್ಯಾ? ಅವನು ನಮ್ಮ ಅಣ್ಣಗೆ ಗ್ರೇಟ್ ಫ್ಯಾನ್. ನಮ್ದು ಮನೆ ಕುತ್ತೆಗೆ ಮೂಳೆ ಹಾಕಿ ಸಾಕ್ದಂಗೆ ಈ ಪೊಲೀಸ್ಗೆ ನಾವು ದುಡ್ಡು ಹಾಕಿ ಸಾಕಿದೀವಿ. ಏಕ್ ಬಡ ನೋಟು ದಿಕ್ಕಾಯ್ತು ಜೋಲ್ ನಾಯಿ ತರ ಬಾಲ ಅಲಾಡ್ಸ್ಕೊಂಡು ಬರ್ತದೆ ಈ ನಿಮ್ದು ಪೊಲೀಸ್. ಹೋಗಿ ತಕೊಂಡ್ ಬರ್ರ ಬುಟ್ಟಾಗೆ. ಬದಲಾಗ್ಬಿಟ್ಯಾ? ಸರ್ಕಾರ ಕೊಡೋ ಸಂಬಳದಲ್ಲಿ ಕಾಕಿ ಹಾಕೊಂಡು ನಾನ್ ಕೊಡೋ ಗಿಂಬಳದಲ್ಲಿ
ಸೂಟು ಬೂಟು ಹಾಕೊಂಡು ಶೋಕಿ ಮಾಡ್ಕೊಂಡಿದ್ರೆ ಬಚಾವ್ ಆಗ್ತೀಯ. ಅದನ್ ಬಿಟ್ಬಿಟ್ಟು ಪೇಪರ್ ನಲ್ಲಿ ನಿನ್ ಹೆಸರು ಬರಬೇಕು, ಟಿವಿನಲ್ಲಿ ನಿನ್ ಮುಖ ಬರಬೇಕು ಅನ್ಕೊಂಡು ಈ ರುದ್ರ ಪ್ರತಾಪನ್ನ ಎದುರು ಹಾಕೊಂಡ್ರೆ ಅನ್ಯಾಯವಾಗಿ ಸ್ಮಶಾನಕ್ಕೆ ಶವ ಆಗ್ ಹೋಗ್ತೀಯ. ನಿನ್ ಸುತ್ತ ಕಾದಿ ಕಾವಲಿಗಿದೆ ಅಂತ ಸೌಂಡ್ ಜಾಸ್ತಿ ಮಾಡ್ಕೊಂಡು ಓದೋದ ಡೈಲಾಗ್ ಹೊಡಿಬೇಡ. ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೋ. ಇನ್ ಮುಂದೆ ಸಾವು ನಿನ್ ಸುತ್ತ ಮುತ್ತ ವೈಫೈ ತರ ಸುತ್ತಾ ಇರುತ್ತೆ. ಸಿನ್ಸಿಯರ್ ಆಫೀಸರ್ ಆಗಿ ಕೊಟ್ಟಿದ್ಯಾ, ಸುಟ್ಟು ಬೂದಿ ಆಗೋಗ್ತೀಯಾ. ನನ್ನಂತ 420 ಸಿನ್ಸಿಯರ್ ಆದ್ರೆ ನಿನ್ನಂತ ಬೆಂಡೆತ್ತಿ ಬೋಟಿಗೆ ಮಾಡ್ತಾನಲ್ಲ ಬ್ಲಡಿ ಫೂಲ್. ನನ್ ಎದುರು ಹಾಕೊಂಡ್ರೆ ನಾನ್ ಬರೋ ಸ್ಪೀಡಿಗೆ ನೀನು ಧೂಳಾಗೋಗ್ತೀಯ. ಸ್ಪೀಡ್ ಕಂಟ್ರೋಲ್ ಮಾಡ್ಕೋ. ಇನ್ನು 2 ದಿನ ಬದುಕ್ತೀಯ, ಇಲ್ಲ ಅಂದ್ರೆ ಇವತ್ತೇ ಸಮಾಧಿ ಆಗೋಗ್ತೀಯ. ನನ್ ಬಗ್ಗೆ ನಿಂಗ್ ಡೀಟೇಲ್ ಆಗಿ ಗೊತ್ತಿಲ್ಲ, ಅದಕ್ಕೆ ಎಗರಾಡ್ತಿದೀಯ. ಬೇಡ ಬೇಡ, ನಿನ್ನ ಬಯೋಡೇಟಾ ನನ್ಗೆ ಹೇಳ್ಬೇಡ. ಕೇಳಿದ್ರೆ ನನ್ನ ರಕ್ತ ಕುದಿಯುತ್ತೆ. ಇವತ್ತೊಂದಿನ ನಿನ್ನ ಆಸೆಗಳನ್ನೆಲ್ಲ ಪೂರೈಸ್ಕೊಂಡ್ಬಿಡು. ನಿನ್ಗೂ ನಿನ್ ಮಗನ್ಗೂ ಇವತ್ತು ಲಾಸ್ಟ್ ಹ್ಯಾಪಿಯೆಸ್ಟ್ ಡೇ. ನಾಳೆಯಿಂದ ಟಾಯ್ಲೆಟ್ ಅಲ್ಲೂ 2 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳಕ್ ಆಗಲ್ಲ. ಇನ್ಮೇಲೆ ನಿನ್ ಫುಲ್ ಕಾಲ್ ಶೀಟ್ ನಂದೆ. ಕೌಂಟ್ ಯುವರ್ ಡೇಸ್. ನಿನಗೆ ಪೊಲೀಸ್ ಅವ್ರ ಜೊತೆ ಆಟ ಆಡೋದು ಅಂದ್ರೆ ಮಕ್ಳ ಆಟ ಆಡ್ದಂಗಲ್ವಾ? ಎಷ್ಟು ದಿನ ನಿನಗೆ ಸರಿಯಾದ ತಗ್ಲಾಕೊಂಡಿರ್ಲಿಲ್ಲ, ಅದಕ್ಕೆ ಮೆರಿತಿದ್ದೆ. ಈಗ ನಾನ್ ಬಂದಿದ್ದೀನಿ ನಿಂಗೆ ಆಟ ಆಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬಾ ಬಾ ವಯಸ್ಸಿನಲ್ಲಿ ನಮ್ಮ ಸೂರ್ಯ ಏನ್ ನೋಡಿದ್ನೋ ಏನ್ ಕೇಳಿದ್ನೋ ಅದೆಲ್ಲ ನಿಜ ಅನ್ಕೊಂಡಿದ್ದಾನೆ. ಆದ್ರೆ ಅದರ ಹಿಂದೆ ಇರೋ ವಾಸ್ತವನೇ ಬೇರೆ. ಹೊಸ ಬಟ್ಟೆ. ಸೂರ್ಯ ಯಾಕೆ ಮಂಕಾಗಿದ್ಯಾ? ಅವರಪ್ಪ ಗಣೇಶನ್ ತರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಅದಕ್ಕೇನಂತೆ, ನಾನ್ ತರ್ತಾ ಇದ್ನಲ್ಲ, ಈಗ್ಲೇ ಹೋಗಿ ತಂದ್ಬಿಡ್ತೀನಿ. ನೋಡು, ಅಪ್ಪ ನಿನ್ಗೋಸ್ಕರ ಏನ್ ತಂದಿದ್ದಾರೆ ಅಂತ. ಅಪ್ಪ ಅಲ್ಲ, ಚಿಕ್ಕಪ್ಪ ತಂದಿದ್ದು. ನನ್ ಗಣೇಶನು ಬೇಡ, ಏನು ಬೇಡ. ಕಾಲಿಗೆ ಬಿಟ್ಟಾಗಿದೆ. ಸೈಕಲ್ ಕಲಿಬೇಕಾದ್ರೆ ನಿಮ್ ತಂದೆನ ಜೊತೆ ತಗೊಂಡ್ಬರ್ಬೇಕು. ನಾನೆಷ್ಟೇ ಪ್ರಯತ್ನ ಪಟ್ರು ನಿಮ್ಮಿಬ್ಬರಿಗೂ ಟೈಮ್ ಕೊಡಕ್ಕಾಗ್ತಾ ಇಲ್ಲ. ನಿಮ್ ತಮ್ಮನ್ ಕಡೆ ಜಾಸ್ತಿ ಆಯ್ತಲ್ರಿ. ನಿಮ್ ತಮ್ಮನ್ಗೆ ನೀವೇ ಕುಮ್ಮ ಕೊಡ್ತಾ ಇದ್ರಿ ಅಂತ ಎಲ್ಲರೂ ಗುಮಾನಿ ಪಡ್ತಾ ಇದಾರೆ ಸರ್. ನೀವು ಪೊಲೀಸು, ನಿಮ್ ತಮ್ಮ ದೊಡ್ಡ ಕಳ್ಳ. ನಿಮ್ ತಮ್ಮ ರುದ್ರ ಪ್ರತಾಪ್ಗೆ ನೀವೇ ಬುದ್ಧಿ ಹೇಳ್ತಿರೋ, ಇಲ್ಲ ಕೈಕಾಲ್ ಮುರಿದು ನಾವೇ ಬುದ್ಧಿ ಕಲಿಸ್ಬೇಕು? ಯಾಕೋ ತುಂಬಾ ಸಂಕಟ ಆಗ್ತಾ ಇದೆ. ಇವತ್ತೊಂದಿನ ಡ್ಯೂಟಿಗೆ ರಜಾ ಹಾಕ್ರಿ. ಆ ರುದ್ರ ಪ್ರತಾಪ್ ಯಾರನ್ನೋ ಕಟ್ ಹಾಕಿ ಹಿಂಸೆ ಕೊಡ್ತಾ ಇದ್ದಾನಂತೆ. ಅದೇನೋ ನೋಡಿ ಬೇಗ ಬಂದ್ಬಿಡ್ತೀನಿ. ಅಮ್ಮ, ಯಾಕೆ ಅಳ್ತಿದ್ಯಾ? ಏನಿಲ್ಲಪ್ಪ, ನಿಮ್ಮಪ್ಪ ಬಿಟ್ಟು ಹೋದ್ರಲ್ಲ, ಅದಕ್ಕೆ. ಇಲ್ಲೊಂದು ಕೊನೆಗೂ ದಾಯಾದಿನಿ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ. ತಮ್ಮ, ಅಣ್ಣ, ಬಂಧು ಬಳಗ ಯಾರೇ ಅನ್ಯಾಯ ಮಾಡಿದ್ರು ಸರಿ, ನಾನು ಸಹಿಸಲ್ಲ. ಕೊನೆಗೂ ನನ್ನ ಮಗ ಆದ್ರೂ ಒದ್ದು ಬೆಂಡೆತ್ತೋದೆ. ಹಲೋ, ನಮ್ಮ ಅಪ್ಪನ್ ಕುಡಿ. ನನಗೆ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ಬೇಲೋಡ್ ಸರಿಯಾಗಿ ಕೇಳಿಸ್ಕೋ, ಇವತ್ತೇ ಕೊನೆ. ಇನ್ಯಾವತ್ತು ಈ ರುದ್ರ ಸ್ಟೇಷನ್ ಒಳಗಡೆ ಕಾಲಿಡಲ್ಲ. ಈ ರುದ್ರ ಪ್ರತಾಪ್ ಮನೆಗೆ ಯಾವ ಪೊಲೀಸ್ನವನ್ಗೂ ಕಾಲಿಡಕ್ಕೂ ಬಿಡಲ್ಲ. ನನ್ನ ಕೈಗೆ ಬೇಡಿ ಹಾಕಿರೋ ಈ ನಿನ್ನ ಕೈಯಿಂದಾನೇ ಸಲ್ಯೂಟ್ ಮಾಡಿಸ್ಕೊಳ್ತೀನಿ ಕಣಲ್ಲೇ. ನಿಮ್ಮಪ್ಪ ಕೆಲ್ಸ ಅಂತ ಅನ್ನೋದನ್ನ ಬಿಟ್ಟು ಇವತ್ತಾದ್ರೂ ಮನೇಲಿ ಇದ್ದಿದ್ರೆ ತಾಯಿ ಮಗನ ಉಳಿಸ್ಬೋದಾಗಿತ್ತಲ್ಲ ಕಂದ.
ಕ್ಷಮಿಸಬೇಕಾದವನು ನಾನಲ್ಲ, ನೀನು. ನಾನೇ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಪ್ಪ. ನೀವು ನಿಜವಾಗ್ಲೂ ಮೈ ಹೀರೋ, ನನ್ನ ಹೀರೋ ಅಪ್ಪ. ನೀವು ಮೈ ಹೀರೋ. ಸಾರಿ ಅಪ್ಪ. ಹೇಳಿ ಗೌಡ್ರೆ. ರುದ್ರ ಪ್ರತಾಪ್ ಕಡೆ ಅವ್ರನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬೇಲ್ ತಗೊಂಡ್ ಬಂದಿದ್ದಾರೆ ಸರ್. ಸರ್ ಬೇಲ್. ಬೇಲ್ ಸರ್. ಇದು ಬೇಲ್ ಕೇಳೋ ಪದ್ಧತಿ. ಏನ್ ಸರ್ ಇದು? ಬಿಟ್ ಕಳ್ಸೋದ್ ಲೇಟ್ ಆಯ್ತು ಅಂತ ನಮ್ ಲೇಡಿ ಪೊಲೀಸ್ ಜೊತೆ ಅಸಭ್ಯವಾಗಿ ನಡ್ಕೋತೀರಾ ಸರ್? ನಾವಾ? ತಗೊಳ್ಳಿ ಬೇಲು, ನಮ್ಮವ್ರನ್ನೆಲ್ಲ ಹೊರಗಡೆ ಬಿಡಿ. ಬನ್ನಿ ಬನ್ನಿ ಸೈನಿಕ್ರೇ. ಏನ್ ಸರ್ ಇದು? ಬೇಗ ಕಳಿಸ್ಲಿಲ್ಲ ಅಂತ ನಮ್ಮ ಎಸ್ಐಗಳ ಮೇಲೆ ಸಿನಿಮಾ ಸ್ಟೈಲ್ ಅಲ್ಲಿ ಡಿಚ್ಚಿ ಹೊಡೆದು ಟಾರ್ಚರ್ ಮಾಡ್ತೀರೇನಾ? ಯಾರು? ನಾವಾ? ಬೇಲ್ ತಗೊಂಡು ಸ್ಟೇಷನ್ ಒಳಗಡೆ ಬಂದ್ರೆ ಏನಾದ್ರೂ ಕ್ರಿಯೇಟ್ ಮಾಡಿ ನಮ್ಮನ್ನು ಒಳಗೆ ಹಾಕ್ತಿ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಬೇಲ್ನ ಇಲ್ಲೇ ಕೊಡ್ತೀವಿ. ಅದನ್ನ ತಗೊಂಡು ನಮ್ಮವ್ರನ್ನೆಲ್ಲ ರಿಲೀಸ್ ಮಾಡು. ರಿಲೀಸ್ ಮಾಡೋದ್ ಲೇಟ್ ಆಯ್ತು ಅಂತ ನಮ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತೀರೇನಾ? ಬಾಸ್, ಹೋಮ್ ಮಿನಿಸ್ಟರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ. ಹೋಮ್ ಆದ್ರೂ ಸಿಎಂ ಆದ್ರೂ ಮ್ಯಾಟ್ರು ಒಂದೇ. ಈ ಒಳಗಿರೋ ಕಳ್ಳನ ಮಕ್ಳಿಗೆ ಅದ್ಯಾವನು ಫುಡ್ ಬೆಡ್ ಸ್ಯಾಲರಿ ಕೊಟ್ಟು ಸಾಕ್ತಿದಾನೋ ಅವನ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ ತಗೊಂಡು ಇನ್ನ ಅರ್ಧ ಗಂಟೆಯಲ್ಲಿ ಇಲ್ಲಿರ್ಬೇಕು. ಅದನ್ನ ಬಿಟ್ಟು ಬೇರೆ ನನ್ನ ಮಕ್ಳು ಯಾರಾದ್ರೂ ಬೇಲ್ ತಗೊಂಡು ಬಂದ್ರೆ ರಿಪೀಟ್ ಶೋ. ನಾನೇನು ಹೋಮ್ ಮಿನಿಸ್ಟರ್ ಅನ್ಕೊಂಡೋಣ, ಇಲ್ಲ ಹೋಮ್ ಗಾರ್ಡ್ ಅನ್ಕೊಂಡೋಣ? ಅಯ್ಯ ನಿನ್ನ ರುದ್ರಣ. 20 ವರ್ಷದಿಂದ ರುದ್ರ ಪ್ರತಾಪ್ ಸ್ಟೇಷನ್ ಕಾಲಿಟ್ಟಿಲ್ಲ ಅಲ್ಲ, ಇನ್ 20 ನಿಮಿಷಕ್ಕೆ ಇಲ್ಲಿರ್ತಾನೆ. ನಮಸ್ಕಾರ. ಗೃಹ ಮಂತ್ರಿಗಳಿಗೆ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಪ್ಯಾನ್ ಕಾರ್ಡ್ ಅವರು ನನ್ನ ಕಡೆಯವರು. ಬಿಟ್ಬಿಡು. 20 ವರ್ಷ ಆದ್ಮೇಲೆ ಸ್ಟೇಷನ್ ಒಳಗ್ ಬಂದಿದ್ದೀರಾ, ಏನ್ ತಗೋತೀರಾ ಸಾಹೇಬ್ರೆ? ಕಾಫಿ, ಟೀ, ಕಾಂಪ್ಲೇನ್, ಹಾರ್ಲಿಕ್ಸ್, ಬೂಸ್ಟ್, ಎನಿಥಿಂಗ್? ಅಯ್ಯೋ ನಿನ್ ಕಾಫಿ ಟೀ ಏನು ಬೇಡಪ್ಪ. ಬಿಸಿಲಲ್ಲಿ ಆಲ್ರೆಡಿ ಸುಟ್ಟೋಗಿದೀವಿ ಕಡೆಯ. ಏನೋ ಎಳ್ನೀರು ಕೊಡಿಸಿದ್ರೆ ಸ್ವಲ್ಪ ತಣ್ಣಗಿರುತ್ತೆ. ಏನಂತ ಹೇಳ್ತೀರ? ಸರಿ, ನೀನ್ ರೆಸ್ಪೆಕ್ಟ್ ಕೊಟ್ಟಿ ಸಾಕಪ್ಪ. ಮೊದ್ಲು ನಮ್ಮ ಹುಡುಗರು ಬಿಡು. ನಾವ್ ಮಾತ್ರ ಬರಲ್ಲ ಸರ್. ನಾವ್ ಆಚೆ ಬಂದ್ರೆ ಅಷ್ಟೇ. ಈ ACP ಸರ್ ಹೊಸ ಡ್ರಾಮಾ ಕ್ರಿಯೇಟ್ ಮಾಡಿ ನಮ್ಮನ್ನ ಒಳಗಾಕಿ ಚೆನ್ನಾಗಿ ರೂಪಾಕ್ ಬಿಡ್ತಾರ ಸರ್. ನಾವ್ ಮಾತ್ರ ಬರಲ್ಲ ಸರ್. ಮಕ್ಕಳ ಮೊದ್ಲು ಆಚೆ ಬಿಟ್ರು. ಅವ್ನೇನಾದ್ರು ಮನ್ಸ್ ಬದಲಾಯಿಸಿದ್ರೆ ಆಮೇಲೆ ಮತ್ತೆ ಹೊಸ ಆಟನೇ ಶುರು ಮಾಡ್ಬಿಡ್ತಾನೆ. ಅಯ್ಯ ಬನ್ನಿರುದ್ರಣ, ಇನ್ನ ಅರ್ಧ ಗಂಟೆಲಿ ಇವನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಏನ್ರು ಅಪ್ಪ ಮಗನ ಪ್ರಾಬ್ಲಮ್? ನನ್ ಮಗ ಅವನ್ ಫ್ರೆಂಡ್ ಗಂಟೆ ಸೇರ್ಕೊಂಡು ಆ ಮೂಗಿನ ಸಾಯಿಸ್ತ. ಅದನ್ನ ನೀನ್ ಪ್ರೂವ್ ಮಾಡ್ಬೇಕು ಅಂದ್ರೆ ಸಾಕ್ಷಿಗಳನ್ನ ಹುಡುಕಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು. ಅದನ್ನ ಪರಿಶೀಲಿಸಿ ಜಡ್ಜು ಜಡ್ಮೆಂಟ್ ಕೊಡೋ ಗ್ಯಾಪ್ ಅಲ್ಲಿ ನಾನ್ ನನ್ ಮಗನ್ ಕರ್ಕೊಂಡು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕೂರಿಸ್ತೀನಿ. ಪೊಲಿಟಿಷಿಯನ್ ಅಂದ್ರೆ ಏನು ಗೊತ್ತಾ ನಿನ್ಗೆ? ಪೊಲಿಟಿಷಿಯನ್ ಅಂದ್ರೆ ಕಿಂಗ್. ನಿನ್ನಂತ ಸಾವಿರಾರು ಜನ ಪೊಲೀಸ್ನವರಿಂದ ಪ್ರತಿದಿನ ಸಲ್ಯೂಟ್ ಹೊಡ್ಸ್ಕೊತೀವಿ. ಪೊಲಿಟಿಷಿಯನ್ ಅಂದ್ರೆ ಲೀಡರ್. ನಾವು ಹೇಳಿದ್ದೆ ವೇದವಾಕ್ಯ. ಪೊಲಿಟಿಷಿಯನ್ ಅಂದ್ರೆ ಮೆಜಿಷಿಯನ್, ಮಾಯೆ ಮಾಡೋನು. ಹೋಮೋ, ಇವನೆಲ್ಲಿಗೂ ಟ್ರಾನ್ಸ್ಫರ್ ಆಗೋದು ಬೇಡ. ನನ್ ದರ್ಬಾರ್ನಲ್ಲೇ ಇರ್ಲಿ. ACP, ನಿನಗೆ 1 ವಾರ ಟೈಮ್ ಕೊಡ್ತೀನಿ. ನಿನಗ್ ತಾಕತ್ತಿದ್ರೆ ನನ್ ಮಗನ್ನ ಅವನ್ ಫ್ರೆಂಡ್ಸ್ ನ ಅರೆಸ್ಟ್ ಮಾಡು. 1 ವಾರ ಟ್ರೈ ಮಾಡು. 1 ವಾರ ತುಂಬಾ ಜಾಸ್ತಿ ಆಯ್ತು. 3 ದಿನ ಸಾಕು. ನಿನ್ನ
ನಿನ್ನೆದುರಿಗೆ ನಿಂತ್ಕೊಂಡು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮೀಸೆ ತಿರುಗಿಸೋ ಪೊಲೀಸ್ ಈ ಸ್ಟೇಟ್ ನಲ್ಲಿ ಯಾರೂ ಇಲ್ಲ ಅಂತಿದ್ಯಲ್ಲ, ಬಂದಿದ್ದಾನೆ ನೋಡು ನನ್ ಮಗ. ವೆಲ್ ಡನ್ ಮೈ ಬಾಯ್. ಥ್ಯಾಂಕ್ ಯು ಪಾ. ಅಪ್ಪ ಅಲ್ಲ, ಸೊ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ನೀವೆಲ್ಲ ಸ್ವಲ್ಪ ಮುಂಚೆ ಬಂದಿದ್ರೆ ಇಡೀ ಕರ್ನಾಟಕಕ್ಕೆ ಒಂದು ಹಾಟ್ ನ್ಯೂಸ್ ನ ಲೈವ್ ತೋರಿಸಬಹುದಿತ್ತು. ಕರೆಕ್ಟ್ ಟೈಮ್ಗೆ ಬಂದಿದೀವಿ. ನಾವು ಬಂದಿರೋದು ಒಫಿಷಿಯಲ್ ನ್ಯೂಸ್ಗಲ್ಲ, ಪರ್ಸನಲ್ ನ್ಯೂಸ್ಗೆ. ಪ್ರೆಸ್ ಅವರೆಲ್ಲ ಪೊಲೀಸ್ ಅವ್ರನ್ನ ಬರೀ ಒಫಿಷಿಯಲ್ ಆಗಿ ನೋಡ್ತಿರ್ತಾರೆ, ಅವ್ರಿಗೂ ಒಂದ್ ಪರ್ಸನಲ್ ಲೈಫ್ ಇದೆ ಅಂತ ಮರ್ಬಿಟ್ಟಿರ್ತಾರೆ. ಅದಕ್ಕೆ ನಾನೇ ಪ್ರೆಸ್ ಮೀಟ್ ಅಂತ ಕರೆದಿರೋದು. ಮೇಡಮ್ ಅವ್ರೆ, ಪರ್ಸನಲ್ ಲೈಫ್ ನ ಪಬ್ಲಿಕ್ ಮಾಡೋದಕ್ಕೆ ನಾವು ಪ್ರೆಸ್ ಅವರಲ್ಲ, ಪೊಲೀಸ್. ದಯವಿಟ್ಟು ನಮ್ ಟೈಮ್ ನ ವೇಸ್ಟ್ ಮಾಡಬೇಡಿ. ಅದೇನ್ ಮ್ಯಾಟ್ರ್ ಬೇಗ ಹೇಳಿ. ಅವಲ್ಲೇ ಡೇ ನೈಟ್ ಮೂಡ್ ಬಂದಾಗ್ಲೆಲ್ಲ ಪ್ರೆಸ್ ಮೀಟ್ ಕರೀತಿದ್ರಲ್ಲ, ಅವೆಲ್ಲ ಟೈಮ್ ವೇಸ್ಟ್ ಅಲ್ವಾ ನಿಮ್ಗೆ? ಸರ್, ಮೊದಲು ಕ್ಯಾಮ್ರಾ ಕ್ಯಾಪ್ ತೆಗಿಯೋದ್ ಕಲೀರಿ ಸರ್. ಸುಮ್ಮನಿರು ಸಂಡೆ. ನೀವು ಡೆಲ್ಲಿ ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಿ ಲೇಡಿ ಜರ್ನಲಿಸ್ಟ್ ನ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ರಲ್ಲ, ಆ ಪ್ರಯತ್ನ ಎಲ್ಲಿವರೆಗೂ ಬಂತು? ಇಷ್ಟು ದಿನ ಕರೆಕ್ಟ್ ಆಗಿದ್ ನಮ್ ಬಾಸು ಈಗ ಕರೆಕ್ಟ್ ಆಗಿದ್ದಾರೆ. ಇಂಥ ಟೈಮಲ್ಲಿ ಡೆಲ್ಲಿ ಕಾನ್ಸೆಪ್ಟ್ ಬೇಕಾ? ಮೇಡಮ್ ಅವ್ರೆ, ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ನೆರವೇರ್ಲಿಲ್ವಲ್ಲ. ಅದಕ್ಕೆ ನಮ್ಮಪ್ಪ ತೋರಿಸಿದ ಹುಡುಗಿಗೆ ತಾಳಿ ಕಟ್ಬಿಟ್ಟು ನೆಮ್ಮದಿಯಾಗಿರ್ಬೇಕು ಅಂತಿದ್ದೀನಿ. ಓಹೋ, ಮತ್ತ ಆ ಹುಡುಗಿ ಗತಿ ಏನು? ನಮಗೆ ಗೊತ್ತಿಲ್ಲದೆ ಇನ್ಯಾ ಹುಡುಗಿಯನ್ ಪಟಾಯಿಸಿದ್ದಾರೆ ನಮ್ ಬಾಸು. ಯಾವ ಹುಡುಗಿ? ಅಯ್ಯೋ ಬುದ್ರು, ಊರ್ನೋರ್ ಸಮಸ್ಯೆ ಎಲ್ಲ ಗೊತ್ತಿರುತ್ತೆ. 24/7 ಈ ದೇವದಾಸ್ ಬಗ್ಗೆ ಧ್ಯಾನ ಮಾಡ್ತಿರೋ ಈ ಮಾಡರ್ನ್ ಪಾರು ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಅಯ್ಯೋ, ಅದು ನಾನೇ.